ಸ್ನೇಹಿತರೆ, ಆತ್ಮೀಯರೇ, ನಮಸ್ಕಾರ. ಇದೊಂದು ಬಹಳ ವಿಶೇಷವಾದಂತಹ ಒಂದು ವಿಡಿಯೋ. ಕನ್ನಡಕ್ಕೋಸ್ಕರ, ಕನ್ನಡ ಶಾಲೆಯ ಮಕ್ಕಳಿಗೋಸ್ಕರ ಕನ್ನಡಿಗರು ಮಾಡಿರುವಂತಹ ಸಾಧನೆಯ ಕೆಲಸ. ಸ್ನೇಹಿತರೆ, ನೀವು ಕಲಾ ಮಾಧ್ಯಮದಲ್ಲಿ ಗಮನಿಸಿರಬಹುದು, ರಾಮಕೃಷ್ಣ ಹಾಗೂ ಕವಿತಾ ರಾಮಕೃಷ್ಣ ದಂಪತಿಗಳು. ಅವರು ಮೂಲತಃ ಬೆಂಗಳೂರಿನವರು. ಅವರು ದೂರದ ಒಮನ್ನಲ್ಲಿ ನೆಲೆಸಿರ್ತಾರೆ. ಅಲ್ಲಿ ತಮ್ಮದೇ ಆದ ವ್ಯವಹಾರ ಇತ್ಯಾದಿ ನಡೆಸ್ತಾರೆ. ಕವಿತಾ ರಾಮಕೃಷ್ಣ ಅವರಂತೂ ಒಮನ್ ದೇಶದ ಒಮನಿಗರಿಗೆ ಅವರು ಯೋಗ, ಭಾರತೀಯ ಸಂಸ್ಕೃತಿಯಾದಂತಹ ಯೋಗವನ್ನು ಕಲಿಸುವ ಮೂಲಕ ಒಂದು ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ನಮ್ಮ ಕವಿತಾ ರಾಮಕೃಷ್ಣ ಅವರು. ರಾಮಕೃಷ್ಣ ಅವರು ಕೂಡ ಅವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಶ್ರೀಯುತ ರಾಮಕೃಷ್ಣ ಅವರು ಹಾಗೂ ಕವಿತಾ ರಾಮಕೃಷ್ಣ ಅವರ ಬದುಕನ್ನು ನಾವು ಪರಿಚಯಿಸುವ ಪ್ರಯತ್ನ ಕಲಾ ಮಾಧ್ಯಮದಲ್ಲಿ ಮಾಡಿದ್ವಿ. ಚಾಮರಾಜಪೇಟೆಯ ಅವರ ಮನೆ, ಅವರ ತಂದೆಯವರಿದ್ದಾಗ ಅವ್ರನ್ನ ಮಾತಾಡಿಸಿದ್ವಿ. ಅವ್ರು ಹೇಳಿದ್ರು, ದೇಶ ಇನ್ನೂ ಹಾಳಾಗುತ್ತಪ್ಪ, ದೇಶ ಕಾಪಾಡಬೇಕು. ವೀರ್ ಸಾವರ್ಕರ್, ದೀನ್ ದಯಾಳ್ ಉಪಾಧ್ಯಾಯ, ಸೊ ಇವ್ರದೆಲ್ಲ ಬಂದು ಇರುವಂತ ಹಿಸ್ಟ್ರಿ ಇರೋ ಮನೆ ಇದು. ಅಂಡ್ ಜೊತೆಗೆ ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿರುವಂತಹ ಗೌಡಗೆರೆ ಅಂತನ್ನುವ ಗ್ರಾಮದಲ್ಲಿ ಅವ್ರದ್ದೊಂದು ಸುಂದರವಾದ ಒಂದು ತೋಟ, ಅಂದರೆ ಒಂದು ಫಾರ್ಮ್ ಇದೆ. ಆ ಫಾರ್ಮ್ ಹೌಸ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅನೇಕ ಆಂಟಿಕ್ ಕಲೆಕ್ಷನ್ಗಳು ಕೂಡ ಅವ್ರ ಹತ್ರ ಇದ್ದಾವೆ. ಅದೆಲ್ಲದಕ್ಕೂ ಕಿರೀಟ ಇಟ್ಟಂತೆ ಸ್ನೇಹಿತರೆ, ಅವರು ತಮ್ಮ ಗೌಡಗೆರೆಯ ಆ ತೋಟದಲ್ಲಿ ಒಂದು ಕನ್ನಡ ಗ್ರಂಥಾಲಯವನ್ನು ಸ್ಥಾಪಿಸಿದ್ದಾರೆ. ಅದು ಆ ಊರಿನ ಮತ್ತು ಸುತ್ತಮುತ್ತಲ ಹಳ್ಳಿಯ ಶಾಲೆಯ ಮಕ್ಕಳಿಗೆ ಉಪಯೋಗ ಆಗಲಿ, ಸಾರ್ವಜನಿಕರಿಗೆ ಉಪಯೋಗ ಆಗಲಿ, ಕನ್ನಡ ಸಾಹಿತ್ಯವನ್ನು ಓದುವ ಅಭ್ಯಾಸ ಬೆಳೆಯಲಿ ಅಂತನ್ನುವ ಕಾರಣಕ್ಕೆ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ 15, 2024ರಂದು ಈ ಗ್ರಂಥಾಲಯ ಉದ್ಘಾಟನೆಗೊಂಡಿದೆ. ಆ ಹಳ್ಳಿಯ ಜನರ ಬಳಕೆಗೆ ಮುಕ್ತವಾಗಿದೆ. ಸ್ನೇಹಿತರೆ, ನಮ್ಮ ಕನ್ನಡದ ಖ್ಯಾತ ಪತ್ರಕರ್ತರು ಹಾಗೂ ಲೇಖಕರಾದಂತಹ ವಿಶ್ವೇಶ್ವರ ಭಟ್ ಅವರು ಈ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಸ್ಥಳೀಯ ರಾಜಕಾರಣಿಗಳು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು. ಸೊ ಈ ವಿಡಿಯೋ ನೋಡಿ ಹರಸಿ, ಕನ್ನಡಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಿರುವಂಥ ನಿಸ್ಪೃಹ ಮನಸ್ಸುಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೇನೆ. ಧನ್ಯವಾದ. ಕನ್ನಡ ಉಳಿಲಿ, ಬೆಳೀಲಿ, ಸಾಹಿತ್ಯ ಓದುವ ಅಭ್ಯಾಸ ಹೆಚ್ಚಾಗಲಿ. ಧನ್ಯವಾದ ರಾಮಕೃಷ್ಣ ಅವರು ಮತ್ತು ಕವಿತಾ ರಾಮಕೃಷ್ಣ ದಂಪತಿಗಳಿಗೆ. ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಈ ಒಂದು ಸುಂದರವಾದಂತಹ ಪರಿಸರವನ್ನ ನಿರ್ಮಾಣ ಮಾಡಿದಂತಹ ನಿರ್ಮಾತೃ ರಾಮಕೃಷ್ಣ ಅವರೇ, ಈ ಭಾಗದ ಹೆಮ್ಮೆಯ ನಾಯಕರಾದಂಥ ರಾಜಶೇಖರ್ ಅವರೇ, ಮುರಳಿ ಅವರೇ, ಆತ್ಮೀಯರಾದಂಥ ಕವಿತಾ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ, ಸ್ನೇಹಿತರೆ, ಮಕ್ಕಳೇ, ತಾಯಂದಿರೇ, ನಾನು ಮೊಟ್ಟ ಮೊದಲನೇದಾಗಿ ಈ ಗೌಡಗೆರೆ ಹಳ್ಳಿಯಲ್ಲಿ ತಮೋಜ್ಞ ಫೌಂಡೇಶನ್ ಮೂಲಕ ಒಂದು ವಾಚನಾಲಯವನ್ನ ಸ್ಥಾಪಿಸಿದಂತ ರಾಮಕೃಷ್ಣ ಅವರನ್ನ ಮತ್ತು ಕವಿತಾ ಅವರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಶಾಲೆಯನ್ನ ನಿರ್ಮಾಣ ಮಾಡಿದ್ರೆ ಆ ಶಾಲೆಯಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ನೀವು ವಿದ್ಯೆಯನ್ನ ಕಲಿಸ್ಬೋದು, ಅಕ್ಷರವನ್ನ ಕಲಿಸ್ಬೋದು. ಆದ್ರೆ ಒಂದು ಊರಿನಲ್ಲಿ ವಾಚನಾಲಯವನ್ನ ನೀವು ನಿರ್ಮಾಣ ಮಾಡಿದ್ರೆ ಅಕ್ಷರವನ್ನಷ್ಟೇ ಅಲ್ಲ, ಒಂದು ಬಹಳ ದೊಡ್ಡ ಅಕ್ಷರ ಸಂಸ್ಕೃತಿಯನ್ನ ನೀವು ಬಿತ್ತದಂತ ಒಂದು ಪುಣ್ಯ ಆ ವಾಚನಾಲಯವನ್ನ ಸ್ಥಾಪಿಸಿದಂಥವ್ರದ್ದಾಗತ್ತೆ. ನಿಮಗೆ ಶಾಲೆಯನ್ನ, ಒಂದು ವಾಚನಾಲಯವನ್ನ ನಿರ್ಮಾಣ ಮಾಡುವಂಥದ್ದು 10 ಶಾಲೆ ನಿರ್ಮಾಣ ಮಾಡೋದಕ್ಕೆ ಸಮ ಅಂತ. ಪ್ರಾಯಶಃ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದ್ದಿರ್ಬೋದು, ಭಾರತದಲ್ಲಿ ಮೊಟ್ಟ ಮೊದಲ ವಾಚನಾಲಯ ನಿರ್ಮಾಣ ಆಗಿದ್ದು ನಲಂದ ವಿಶ್ವವಿದ್ಯಾಲಯದಲ್ಲಿ. ದಕ್ಷಿಣದಿಂದ ಹಿಡಿದು ನೇಪಾಳದ ತನಕ ನಳಂದ ವಿಶ್ವವಿದ್ಯಾಲಯಕ್ಕೆ ಜನ ಅಲ್ಲಿಯ ವಾಚನಾಲಯಕ್ಕೆ ಓದ್ಲಿಕ್ಕೆ ಅಂತೇಳಿ ಬರ್ತಾ ಇದ್ರು ಅಂತ. ವಿಶ್ವವಿದ್ಯಾಲಯ ಅನ್ಕೂಡಲೇ ಕಲೀಲಿಕ್ಕೆ ಬರ್ತಾ ಇದ್ರು ಅಂತೇಳಿ ನಮ್ಮ ಭಾವನೆ ಇದ್ರೆ, ದಕ್ಷಿಣದಿಂದ, ಉತ್ತರ ಅಂತಂದ್ರೆ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ನೇಪಾಳದಿಂದನೂ ಕೂಡ ನಳಂದ ವಿಶ್ವವಿದ್ಯಾಲಯಕ್ಕೆ ಜನ ಓದ್ಲಿಕ್ಕೆ ಅಂತೇಳಿ ಬರ್ತಾ ಇದ್ರು. ವಿಶ್ವವಿದ್ಯಾಲಯದ ಕಲ್ಪನೆ ನಮಗೆ ಇಡೀ ವಿಶ್ವದ ಒಂದು ಕಲ್ಪನೆಯನ್ನ ಕೊಟ್ರೆ, ವಾಚನಾಲಯದ ಕಲ್ಪನೆ ನಮಗೆ ಒಂದು ಯೂನಿವರ್ಸ್, ಒಂದು ಕಲ್ಪನೆಯನ್ನ ಕೊಡುತ್ತೆ ಅಂತ. ಒಂದು ವಾಚನಾಲಯಕ್ಕೆ ಆ ರೀತಿಯಾದಂತಹ ಒಂದು ಮಹತ್ವ ಇದೆ.
ನನಗೆ ಈ ಗೌಡಗೆರೆ ಗ್ರಾಮದಲ್ಲಿ ನಮ್ಮ ರಾಮ್ಕಿಯವರು ವಾಚನಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಅಂದ ಕೂಡಲೇ ನಮ್ಗೆ ನಿಜಕ್ಕೂ ಕೂಡ ಅವ್ರ ಬಗ್ಗೆ ಬಹಳ ಅಭಿಮಾನ ಬಂತು ಅಂತ. ನಾನು ಸುಮಾರು 6 ವರ್ಷಗಳ ಹಿಂದೆ ಜಪಾನ್ ದೇಶಕ್ಕೆ ಹೋಗಿದ್ದೆ. ಜಪಾನ್ ದೇಶದಲ್ಲಿ ಒಂದು ಶಾಲೆ, ಆ ಶಾಲೆಗೆ ಸುಮಾರು 48 ಕಿಲೋಮೀಟರ್ ದೂರದ ಒಂದು ರೈಲು ಮಾರ್ಗ ಇತ್ತು ಅಂತ. ಆ ಶಾಲೆಯಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಒಂದು ಬಾಲಕಿ ಓದ್ತಾ ಇದ್ಲು, ಒಂದು 8 ವರ್ಷದ ಬಾಲಕಿ ಓದ್ತಾ ಇದ್ಲು. ಇದು ಬಹುಶಃ ಪೇಪರ್ ಓದಿರ್ಬೋದು, ಬಹಳ ವೈಡ್ಲಿ ರಿಪೋರ್ಟೆಡ್. ಅಲ್ಲಿ ಜಪಾನ್ ಸರ್ಕಾರ ಕೇಳ್ತು ಅಂತ, ನೀವು ಒಂದು ಮಗುವಿಗಾಗಿ ಒಂದು ಶಾಲೆಯನ್ನ ನಿರ್ಮಾಣ ಮಾಡಬೇಕಾ, ಮತ್ತು ಆ ಶಾಲೆಗೆ ಹೋಗ್ಲಿಕ್ಕೆ 48 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನ ಹಾಕಬೇಕಾ, ಇದು ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ, ತುಂಬಾ ದುಬಾರಿ ಆದಂತ ಒಂದು ವಿಚಾರ, ಅದರಿಂದ ಶಾಲೆಯನ್ನು ಮುಚ್ಚಿಬಿಡೋದು ವಾಸಿ ಅಂತೇಳಿ ಅನ್ಕೊಂಡ್ರು. ನಂತರ ಜಪಾನ್ ಸರ್ಕಾರ ಒಂದು ನಿರ್ಧಾರ ತಗೊಂಡಿತು, ಏನಂತಂದ್ರೆ ಒಂದು ಮಗುವಿಗಾದರೂ ಕೂಡ ನಾವು ಆ ರೈಲನ್ನ ಓಡಿಸ್ಲೇಬೇಕು ಮತ್ತು ಶಾಲೆಯನ್ನ ನಡೆಸಲೇಬೇಕು. ಇವತ್ತು ಆ ಶಾಲೆಯಲ್ಲಿ ಯಾರೂ ಕೂಡ ಇಲ್ಲ, ವಿದ್ಯಾರ್ಥಿಗಳೇ ಇಲ್ಲ. ಆದರೂ ಕೂಡ ಅಲ್ಲಿ 4 ಜನ ಶಿಕ್ಷಕರಿದ್ದಾರೆ. 4 ಜನ ಶಿಕ್ಷಕರು ಯಾಕಿದ್ದಾರೆ ಅಂತಂದ್ರೆ, ಇವತ್ತಲ್ಲ ನಾಳೆ ಅಲ್ಲ, ಇನ್ನು 10 ವರ್ಷದ ನಂತರನಾದ್ರೂ ಕೂಡ ವಿದ್ಯಾರ್ಥಿಗಳು ಬರಬಹುದು ಆ ಶಾಲೆಗೆ ಅಂತ. ಹಾಗೇನೆ ಅದೇ ಊರಿನಲ್ಲಿ ಒಂದು ವಾಚನಾಲಯ ಇದೆ. ಆ ವಾಚನಾಲಯದಲ್ಲಿ, ಗ್ರಂಥಾಲಯದಲ್ಲಿ ಸುಮಾರು ಒಂದು 10,000 ಪುಸ್ತಕಗಳಿದೆ. ಅಲ್ಲಿ 3 ಜನ ಗ್ರಂಥಪಾಲಕರಿದ್ದಾರೆ. ಒಬ್ರು ಕೂಡ ಅಲ್ಲಿ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂತ ಇವತ್ತು. ಆದರೂ ಕೂಡ ಆ ವಾಚನಾಲಯವನ್ನ, ಗ್ರಂಥಾಲಯವನ್ನ ಅಲ್ಲಿ ಮುಚ್ಚಿಲ್ಲ ಅಂತ. ಅದನ್ನ ಯಾಕೆಂತಂದ್ರೆ, ಒಂದು ವಾಚನಾಲಯವನ್ನ ನಮ್ಮ ದೇಶದಲ್ಲಿ ಮುಚ್ಚಿದ್ದೇವೆ ಅಂತ ಆದರೆ ಅದು ಇಡೀ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ಒಂದು ಕೆಟ್ಟ ಸಂದೇಶವನ್ನ ಕೊಟ್ಟಾಗ ಆಗತ್ತೆ. ಜಪಾನ್ ದೇಶದಲ್ಲಿ ಒಂದು ಗ್ರಂಥಾಲಯವನ್ನ ಮುಚ್ಚಿದ್ರು, ಜಪಾನ್ ದೇಶದಲ್ಲಿ ಒಂದು ಶಾಲೆಯನ್ನ ಮುಚ್ಚಿದ್ರು ಅನ್ನುವಂತ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅಲ್ಲಿ ವಿದ್ಯಾರ್ಥಿಗಳು ಇಲ್ಲದೆ ಹೋದ್ರೂ ಕೂಡ, ಗ್ರಂಥಾಲಯಕ್ಕೆ ಯಾರು ಬರದೇ ಹೋದ್ರೂ ಕೂಡ ಅದನ್ನು ಹಾಗೆ ಇಟ್ಟಿದ್ದಾರೆ ಅಂತ. ಇವತ್ತಲ್ಲ ನಾಳೆ ಜನರಿಗೆ ಗೊತ್ತಾಗ್ಬೋದು, ಅದರ ಮಹತ್ವ ಗೊತ್ತಾಗ್ಬೋದು. ಅಥವಾ ಯಾರೋ ಒಬ್ಬರಾದ್ರೂ ಕೂಡ ನನಗೆ ಇಂಥದ್ದೊಂದು ಪುಸ್ತಕ ಬೇಕು ಅಂತ ಭಾವಿಸಿ ಆ ಗ್ರಂಥಾಲಯಕ್ಕೆ ಬರಬಹುದು, ಅವನಿಗೆ ನಿರಾಸೆ ಆಗಬಾರ್ದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆ ಗ್ರಂಥಾಲಯವನ್ನ ಇಟ್ಟಿದ್ದಾರೆ. ಒಂದು ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಅಲ್ಲಿ ಯಾವ ರೀತಿಯಾದಂತ ಕಟ್ಟಡ ಇದೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಅಲ್ಲಿ ಓದುವಂತ ಒಂದು ಸಂಸ್ಕೃತಿಯನ್ನ ಬೆಳೆಸುವಂತ ವಾತಾವರಣ ಇದೆ, ಪರಿಸರ ಇದೆ ಅನ್ನುವಂಥದ್ದಷ್ಟೇ ಮುಖ್ಯ ಆಗತ್ತೆ. ನಾನು ಇಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ವಾಚನಾಲಯ ಎಲ್ಲಿದೆ ಅಂತೇಳಿ ಹೇಳಿದರು. ನೀವು ಇದರಲ್ಲಿ ಎಷ್ಟು ಜನ ಶಾಂತಿನಿಕೇತನವನ್ನು ನೀವು ನೋಡಿದಿರೋ ಗೊತ್ತಿಲ್ಲ ಅಂತ. ನೀವು ಕಲ್ಕತ್ತಾದ ಹತ್ರ ಶಾಂತಿನಿಕೇತನ ಅಂತೇಳಿ ರವೀಂದ್ರನಾಥ್ ಠಾಗೂರ್ ಅವರು ನಿರ್ಮಾಣ ಮಾಡಿದಂತ ಒಂದು ವಿಶ್ವವಿದ್ಯಾಲಯ ಇದೆ. ಹಾಗೇನೆ ನಿಮಗೆ ಕಲ್ಕತ್ತಾ ಊರಿನಲ್ಲೂ ಕೂಡ ರವೀಂದ್ರನಾಥ್ ಠಾಗೂರ್ ಅವರ ಒಂದು ಮನೆ ಇದೆ. ನೀವು ಅಲ್ಲಿ ಶಾಂತಿನಿಕೇತನಕ್ಕೆ ಹೋದ್ರೆ ಬಹುಶಃ ನನಗೆ ಇದರದ್ದು ಒಂದು ಸಣ್ಣ ಮಿನಿಯೇಚರ್, ಶಾಂತಿನಿಕೇತನದ ಒಂದು ಮಿನಿಯೇಚರ್ ತರ ಕಂಡಿತು ಅಂತ. ಇದು ಅಲ್ಲೂ ಇದೇ ರೀತಿಯಾದಂತ ಒಂದು ವಾತಾವರಣ. ಯಾರು ಬೇಕಾದ್ರೂ ಕೂಡ ಮರದ ಕೆಳಗಡೆಗೆ ಈ ನೀರಿನ ಕೆರೆಯ ಪಕ್ಕದಲ್ಲಿ ಕುಳಿತುಕೊಂಡು ಪುಸ್ತಕಗಳನ್ನ ನೀವು ಓದಬಹುದು, ಓದುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬಹುದು. ನನಗೆ ಹೀಗಾಗಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಹಣ ಇದ್ದವರೆಲ್ಲರೂ ಕೂಡ ಫಾರ್ಮ್ ಹೌಸ್ ಅನ್ನ ಕಟ್ತಾರೆ ಅಂತ. ಒಂದು ವೀಕೆಂಡ್ ದಿನಗಳನ್ನ ಕಳಿಲಿಕ್ಕೆ ಅಂತೇಳಿ ಇದನ್ನ ಫಾರ್ಮ್ ಹೌಸ್ ಅನ್ನ ಕಟ್ಟುವಂಥದ್ದು ಬಹಳ ಸಹಜ. ಆದರೆ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಹಳ್ಳಿಯ ಜನ, ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಬಂದು ಪುಸ್ತಕವನ್ನು ಕೂಡ ಓದ್ಲಿ ಅಂತೇಳಿ ಭಾವಿಸುವಂತ ವ್ಯಕ್ತಿಯನ್ನ ನಾನು ನೋಡಿದ್ದು ಬೆಂಗಳೂರಿನಲ್ಲಿ, ನಾನು ನೋಡಿದ್ದು ರಾಮ್ಕಿ ಅವ್ರನ್ನ ಮಾತ್ರ ಅಂತ. ಇದು ಬಹಳ ದೊಡ್ಡ ಒಂದು ಮನಸ್ಸು. ಇದು ಈ ಮನಸ್ಸಿನ ಹಿಂದೆ ಇರುವಂತ ಆಲೋಚನೆ ಇದೆಯಲ್ಲ, ಇದು ಬಹಳ ಪವಿತ್ರವಾದಂತ ಒಂದು ಆಲೋಚನೆ ಅಂತ. ಸಾಮಾನ್ಯವಾಗಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಇಂಥ ಫಾರ್ಮ್ ಹೌಸ್ ಇಟ್ಕೊಂಡು ಅವರವರ ಮೋಜಿಗೋಸ್ಕರ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ. ಆದರೆ ಹಳ್ಳಿ ಮಕ್ಕಳು ಬಂದು ಅಲ್ಲಿ ಪುಸ್ತಕವನ್ನ ಓದ್ಲಿ, ಆ ಮೂಲಕವಾಗಿ ಅವರಲ್ಲಿ ಒಂದು ಅಕ್ಷರ ಸಂಸ್ಕೃತಿ ಬೆಳಗಲಿ ಅಂತ ಆಶಿಸುವಂಥದ್ದು ನನಗೆ ತುಂಬಾ ಅಪರೂಪದ ಒಂದು ಚಿಂತನೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನಾನು ಹೀಗಾಗಿ ರಾಮ್ಕಿ ಅವರನ್ನ ಮತ್ತು ಕವಿತಾ ಅವರನ್ನ ನಾನು ತುಂಬಾ
ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಕವಿತಾ ಅವರು ಹೇಳಿದರು, ನಾವು ಎಷ್ಟೇ ಸಂಪಾದನೆಯನ್ನು ಮಾಡಿದ್ರು ಕೂಡ ಅದನ್ನು ಬೇರೆಯವರು ದೋಚಿಕೊಂಡು ಹೋಗ್ಬೋದು. ಆದರೆ ವಿದ್ಯಾರ್ಜನೆಯನ್ನು ಮಾಡಿದರೆ ಅದು ಯಾರಿಂದನೂ ಕೂಡ ದೋಚಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷರ ಅಂತೇಳಿ ನಾವು ಹೇಳ್ತೀವಿ. ಅಕ್ಷರ ಅಂತಂದ್ರೆ ಏನ್ ಹೇಳಿ? ಕ್ಷರವಿಲ್ಲದ್ದು ಅಂತ. ಕ್ಷರವಿಲ್ಲದ್ದು ಅಂದ್ರೆ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲದ್ದು ಅಂತ. ನೀವು ಇಡೀ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಕೂಡ ನೀವು ನಾಶ ಮಾಡಬಹುದು, ಆದರೆ ಅಕ್ಷರವನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಗೆ ಬೈಬಲ್ನಲ್ಲಿ ಒಂದು ಮಾತು ಬರುತ್ತೆ. ಬೈಬಲ್ನ ಮೊದಲ ವಾಕ್ಯನೇ ಏನು ಅಂತಂದ್ರೆ, ಬೈಬಲ್ ಆರಂಭ ಆಗುವಂತ ಮೊದಲ ವಾಕ್ಯ ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಅಂತ. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಅಂತ. ಅಂದ್ರೆ ಈ ಜಗತ್ತು ನಿರ್ಮಾಣ ಆದಾಗ ಮೊಟ್ಟ ಮೊದಲ ಬಾರಿಗೆ ನಮಗೆ ಕೇಳಿಸಿದಂತ ಶಬ್ದ ಯಾವುದು ಅಂತಂದ್ರೆ ಓಂ ಅಂತೇಳಿ ಹೇಳ್ತಾರೆ ಅಂತ. ಓಂನಿಂದ ಈ ಜಗತ್ತೇ ಅವತರಿಸ್ತು ಅನ್ನುವಂತ ಒಂದು ಭಾವನೆ, ಕಲ್ಪನೆ ನಮ್ಮಲ್ಲಿ ಇದೆ. ಹಾಗೆ ಅಕ್ಷರದಲ್ಲೂ ಕೂಡ ಅಷ್ಟೇ. ಈ ಅಕ್ಷರ ಅನ್ನುವಂಥದ್ದು ಸೂರ್ಯ ಚಂದ್ರರು ಇರುವ ತನಕ ಶಾಶ್ವತವಾದಂಥದ್ದು ಅಂತ. ಅದನ್ನ ಯಾರಿಂದಲೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅಕ್ಷರ ಕಾಯಕ, ಅಂತ ಅಕ್ಷರ ಸೇವೆಯನ್ನ ಸಲ್ಲಿಸುವಂತಹ ಒಂದು ಕೈಂಕರ್ಯ ಇವತ್ತು ಇಲ್ಲಿ ಆಗ್ತಾ ಇರುವಂಥದ್ದು ಅತ್ಯಂತ ಸಾಮಾಯಿಕ ಮತ್ತು ಸಂದರ್ಭೋಚಿತ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಕವಿತಾ ಅವರು ಒಂದು ಮಾತಿನಲ್ಲಿ ಹೇಳಿದ್ರು, ಏನು ಅಂತಂದ್ರೆ, ಇವತ್ತು ನಾವು ಈ 30 ಸೆಕೆಂಡ್ಗಳ ರೀಲ್ಸ್ಗೆ ನಾವು ಬಂದ್ಬಿಟ್ಟಿದ್ದೇವೆ ಅಂತ. ನಮಗೆ ಪುಸ್ತಕವನ್ನು ಓದಲಿಕ್ಕೆ ಯಾರಿಗೂ ಕೂಡ ಪುರುಸತ್ತಿಲ್ಲ, ವ್ಯವಧಾನ ಇಲ್ಲ. ಪತ್ರಿಕೆಯನ್ನ, ಪುಸ್ತಕಗಳನ್ನ ಓದುವಂತವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ನಾವು ಯಾವತ್ತೂ ಕೂಡ, ನಾನು ನಮ್ಮ ಸಹೋದ್ಯೋಗಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ, ಏನು ಅಂತಂದ್ರೆ, ನಾವು ಸಮಯ ಇಲ್ಲದ ಓದುಗರಿಗೆ ಮತ್ತು ಜಾಗವಿಲ್ಲದ ಪತ್ರಿಕೆಗಳಿಗೆ ಬರೀತಾ ಇದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಒಂದು ಸಣ್ಣ ಜಾಗ ಕೊಟ್ಟರು ಕೂಡ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಹೀಗಾಗಿ ಇವತ್ತು ನಾವು ಸುದೀರ್ಘವಾಗಿ ಬರೆದ್ರೆ ಓದುಗರಿಗೆ ಓದ್ಲಿಕ್ಕೂ ಪುರುಸತ್ತಿಲ್ಲ, ಪ್ರಿಂಟ್ ಮಾಡ್ಲಿಕ್ಕೆ ಪತ್ರಿಕೆಗಳವರಿಗೂ ಕೂಡ ಅಲ್ಲಿ ಜಾಗ ಇಲ್ಲ. ಅದೇ ಇವತ್ತು ಮುಂದುವರೆದು ನಾವು ಇವತ್ತು 2 ನಿಮಿಷ, 3 ನಿಮಿಷ, 10 ನಿಮಿಷದ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಕೊಟ್ಟರೆ ಇವತ್ತು ಯಾರಿಗೂ ಕೂಡ ಅದರ ಓದ್ಲಿಕ್ಕೆ ವ್ಯವಧಾನ ಇಲ್ಲ, ತಾಳ್ಮೆ ಇಲ್ಲ. ನಾವು ಹೀಗಾಗಿ ಎಲ್ಲರೂ ಕೂಡ 30 ಸೆಕೆಂಡ್ಗಳ ರೀಲ್ಸ್ಗಳಿಗೆ ಬಂದ್ಬಿಟ್ಟಿದ್ದೇವೆ ಇವತ್ತು. ಆದರೆ ನಮ್ಮಲ್ಲಿ ಇರುವಂತಹ ಆ ಪುಸ್ತಕಗಳ ಜ್ಞಾನ ಭಂಡಾರವನ್ನು ನೀವು ತೆಗೆದು ನಮಗೆ ಆಶ್ಚರ್ಯ ಆಗತ್ತೆ ಅಂತ. ನಾನು ಕಳೆದ 7 ವರ್ಷಗಳಿಂದ ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿ ನಡೀತಾ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಪುಸ್ತಕ ಮೇಳಗಳಿಗೆ ನಾನು ಹೋಗ್ತಾ ಇದ್ದೇನೆ. ಕಳೆದ ಈ ಕೋವಿಡ್ ಅಲ್ಲಿ ಒಂದು 2 ವರ್ಷ ಬಿಟ್ರೆ ಹೋಗ್ತಾ ಇದ್ದೇನೆ. ಮತ್ತೆ ಈ ಮುಂದಿನ ತಿಂಗಳು ಅಕ್ಟೋಬರ್ 18ರಿಂದ ನಡೀತಾ ಇರುವಂತ ಇದಕ್ಕೂ ಕೂಡ ಹೋಗ್ತಾ ಇದ್ದೇನೆ. ಇವತ್ತು ಜಗತ್ತಿನಲ್ಲಿ ಸಣ್ಣ ಸಣ್ಣ ದೇಶಗಳು ಕೂಡ ಪುಸ್ತಕಗಳ ಮಹತ್ವವನ್ನು ಅರಿತಾ ಇದೆ. ನಮಗೆ ಪುಸ್ತಕಗಳ ಮಹತ್ವ ಏನು ಅನ್ನುವಂಥದ್ದನ್ನ ನಮ್ಮ ಹಿರಿಯರೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ. ನಾನು ನಮ್ಮ ಇಲ್ಲಿರುವಂತಹ ಮಕ್ಕಳುಗಳಿಗೆ ಕೇಳಿಕೊಳ್ಳುವಂಥದ್ದಿಷ್ಟೇ, ನೀವು ನಿಮ್ಮ ಪ್ರತಿ ದಿವಸ ನಿಮ್ಮ ಶಾಲಾ ಪಠ್ಯ ಪುಸ್ತಕಗಳನ್ನ ನೀವು ಓದಿದ ನಂತರವೂ ಕೂಡ ನಿಮ್ಮ ಜೀವನದಲ್ಲಿ 1 ವರ್ಷದಲ್ಲಿ 1 ಪುಸ್ತಕವನ್ನ ನೀವು ಓದಿದ್ರೆ ಸಾಕು ಅಂತ. ಕವಿತಾ ಅವರು ಹೇಳಿದ್ರು, ನೀವು ರೆಗ್ಯುಲರ್ ಆಗಿ ಬಂದು ಓದಿ ಅಂತ. ನಾನು ಹೇಳ್ತೀನಿ, ವರ್ಷದಲ್ಲಿ 1 ಪುಸ್ತಕವನ್ನು ಓದಿದ್ರೆ ಸಾಕು. ಮತ್ತೆ ಯಾವುದೂ ಅಲ್ಲ, ನೀವು ರಾಮಾಯಣ ಮಹಾಭಾರತ ಪುಸ್ತಕವನ್ನಾದ್ರೂ ಕೂಡ ಓದಿದ್ರೆ ಸಾಕು ಅಂತ. ನೀವು 10ನೇ ಕ್ಲಾಸ್ ಮುಗಿಸುವುದರ ಒಳಗಡೆಗೆ ರಾಮಾಯಣ ಮತ್ತು ಮಹಾಭಾರತವನ್ನು ಓದಿದರೆ ಸಾಕು. ಬಹುಶಃ ಅದರಲ್ಲಿ ಇರುವಷ್ಟು ನೀತಿ ಕಥೆಗಳು ಮತ್ತು ಜೀವನ ಸಂದೇಶಗಳು ಮತ್ತೆ ಯಾವುದರಲ್ಲೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ, ನಮಗೆ ಇವತ್ತಿಗೂ ಚೆನ್ನಾಗಿ ನೆನಪಿನಲ್ಲಿ ಇರುವಂತದ್ದು ಯಾವುದು ಅಂತಂದ್ರೆ, ನಾವು ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಓದಿದಂತ ಪುಸ್ತಕಗಳು ಮಾತ್ರ. ಹೀಗಾಗಿ ನಾನು ಎಲ್ಲ ಇಲ್ಲಿರುವಂತ ಮಕ್ಕಳಲ್ಲಿ ಕೇಳ್ಕೊಳ್ತೀನಿ, ಏನಂತಂದ್ರೆ, ನಿಮ್ಮ ಊರಿನಲ್ಲಿ ರಾಮಕೃಷ್ಣ ಅವರು ಸ್ಥಾಪಿಸಿರುವಂತ ಈ ಒಂದು ವಾಚನಾಲಯದ ಮಹತ್ವವನ್ನ ನೀವೆಲ್ಲರೂ ಕೂಡ ಅದರ ಮನಗಂಡು ತಿಂಗಳಲ್ಲಿ 1 ಅಥವಾ ವರ್ಷದಲ್ಲಿ 1, 2, 3 ಪುಸ್ತಕಗಳನ್ನಾದ್ರೂ ಕೂಡ ಓದುವಂತ ಒಂದು ಅಭಿರುಚಿಯನ್ನ, ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಅಂತ. ನಾನು ಈ ಸಂದರ್ಭದಲ್ಲಿ, ನಾನಿನ್ನೂ ಅವರ ಲೈಬ್ರರಿಯನ್ನ ಇನ್ನು ನಾನು ನೋಡಿಲ್ಲ. ನಾನು
ನನ್ನ ಕಡೆಯಿಂದ ಪ್ರತಿ ವರ್ಷ ನಿಮಗೆ ಒಂದು 100 ಪುಸ್ತಕವನ್ನ ನಾನು ಕೊಡ್ತೇನೆ ಅಂತ. ನೀವು ದಯವಿಟ್ಟು ಅದನ್ನ ಸ್ವೀಕರಿಸುವಂತ ಒಂದು ಕೃಪೆಯನ್ನ ಮಾಡಬೇಕು. ನಾನು ಬಹುಶಃ ಒಂದು 2 ದಿವಸಗಳಲ್ಲಿ ಒಂದು 100 ಪುಸ್ತಕವನ್ನ ನಿಮಗೆ ಕಳಿಸ್ಕೊಡ್ತೇನೆ. ಆದರೆ ಪುಸ್ತಕ ಯಾವ ರೀತಿಯಾದಂತ ಪುಸ್ತಕ ಬೇಕು ಅನ್ನುವಂಥದ್ದನ್ನು ನೀವು ನನಗೆ ಮುಂಚಿತವಾಗಿ ತಿಳಿಸಿದ್ರೆ ಆ ರೀತಿಯಾದಂತ ಪುಸ್ತಕವನ್ನು ಕೂಡ ನಿಮಗೆ ಕಳಿಸ್ಕೊಡ್ಬೋದು. ಇಲ್ಲಾಂದ್ರೆ ನನಗೆ ಯಾವುದು ಇಷ್ಟವೋ ಆ ಪುಸ್ತಕವನ್ನ ನಿಮಗೆ ಕಳಿಸ್ಕೊಡ್ತೇನೆ. ಆ ಮೂಲಕವಾಗಿ ಗೌಡಗೆರೆ ಊರಿನಲ್ಲಿ ಈ ಅಕ್ಷರ ಸಂಸ್ಕೃತಿ, ಪುಸ್ತಕ ಸಂಸ್ಕೃತಿ ಬೆಳೆಯಲಿ. ಆ ಮೂಲಕವಾಗಿ ಇಲ್ಲಿಂದನೇ ಒಂದು ದೊಡ್ಡ ಕ್ರಾಂತಿ ಆಗಲಿ ಅಂತೇಳಿ ನಾನು ಅನ್ಕೊಳ್ತೇನೆ. ಸಾಮಾನ್ಯವಾಗಿ ಪ್ರತಿ ಊರಿನಲ್ಲೂ ಕೂಡ ನಾವು ಶಿವಾಜಿ ಎಲ್ಲ ಊರಿನಲ್ಲೂ ಕೂಡ ಹುಟ್ಟೋದಿಲ್ಲ ಅಂತ. ಶಿವಾಜಿ ಹುಟ್ಟುವಂಥದ್ದು ಒಂದೇ ಊರಿನಲ್ಲಿ, ಒಂದೇ ಶಿವಾಜಿ ಇರುವಂಥದ್ದು. ಆದರೆ ಶಿವಾಜಿಯಿಂದ ಪ್ರೇರಣೆಯನ್ನು ಪಡೆದು ಪ್ರತಿ ಊರಿನಲ್ಲಿ ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೇನೆ ಇವತ್ತು ಗೌಡಗೆರೆಯಲ್ಲಾದಂಥ ಒಂದು ಈ ಪ್ರಯತ್ನ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಪುಸ್ತಕಗಳ ಅಕ್ಷರ ಕ್ರಾಂತಿ ಆದರೆ ಬಹುಶಃ ರಾಮಕೃಷ್ಣ ಅವರೇ ನಿಮ್ಮ ಈ ಶ್ರಮ ಸಾರ್ಥಕ ಅಂತ ಹೇಳಿ ನಾನು ಅಂದುಕೊಳ್ತೇನೆ. ನಾನು ಸುಮಾರು ಕಳೆದ ಒಂದು 8-9 ವರ್ಷಗಳಿಂದ ನನಗೆ ರಾಮ್ಕಿಯವರ ಪರಿಚಯ. ನೀವು ಯಾರದೇ ಆಗ್ಲಿ ಒಬ್ಬ ವ್ಯಕ್ತಿಯನ್ನ ನೋಡ್ಬೇಕು ಅಂತಂದ್ರೆ ಅವರ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ನೀವು ಇವರಲ್ಲಿ ಎಷ್ಟು ಜನ ಅವರ ಮಸ್ಕತ್ನಲ್ಲಿರುವಂತವ್ರ ಮನೆಗೆ ಹೋಗಿದ್ರೋ ಗೊತ್ತಿಲ್ಲ. ನನಗೆ ನಿಜಕ್ಕೂ ಕೂಡ ಅವರ ಮನೆಗೆ ಹೋದಾಗ ಅವರ ಆತಿಥ್ಯ ಮತ್ತು ಆ ಮನೆಯಲ್ಲಿರುವಂತಹ ಒಂದು ವಾತಾವರಣವನ್ನು ಕಂಡು ನಿಜಕ್ಕೂ ತುಂಬಾ ಸಂತೋಷ ಆಯಿತು. ನಾನು ಪ್ರಾಯಶಃ ಮೊದಲ ಬಾರಿಗೆ ಹೋಗಿದ್ರು ಕೂಡ ನಾನು 10 ಸಲ ಹೋದಂತ ಒಂದು ಅನುಭವ ಆಯಿತು ಅಂತ. ನನಗೆ ಸುಮಾರು ಒಂದು 150 ವರ್ಷದ ಸ್ನೇಹಿತರೇನೋ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಆ ಗೆಳೆತನವನ್ನ, ಸಾಮೀಪ್ಯವನ್ನ, ಆತ್ಮೀಯತೆಯನ್ನ ಅವರು ನಮಗೆ ಕೊಟ್ಟರು. ನಿಜಕ್ಕೂ ಕೂಡ ನಿಮ್ಮ ರಾಮ್ಕಿಯವರ ಜೊತೆಗೆ ಒಡನಾಡದಂತಹ ನಿಮ್ಮೆಲ್ಲರ ಅನುಭವವೂ ಕೂಡ ಅದೇ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಈಸ್ ಎ ವಂಡರ್ಫುಲ್ ಪರ್ಸನ್. ತುಂಬಾ ಆತ್ಮೀಯತೆಯನ್ನ ಕೊಡುವಂತಹ, ಆತ್ಮೀಯತೆಯನ್ನ ಹಂಚುವಂತಹ ಒಬ್ಬ ಅಪರೂಪದ ವ್ಯಕ್ತಿ. ಹಾಗೆ ಕವಿತಾ ಅವರು ಕೂಡ, ನಾನು ಕವಿತಾ ಅವರ ಬಹಳ ಸೃಜನಶೀಲ ಮತ್ತು ಕ್ರಿಯಾತ್ಮಕವಾದಂತಹ ಅವರ ವ್ಯಕ್ತಿತ್ವಕ್ಕೆ ನಿಜಕ್ಕೂ ನಾನು ಮಾರು ಹೋಗಿದ್ದೇನೆ. ಅವರು ಆಗಾಗ ಕನಿಷ್ಠ 1 ತಿಂಗಳಿಗೆ ಒಂದ್ಸಲನಾದ್ರೂ ಕೂಡ ಅವರಲ್ಲಿರುವಂತಹ ಸುಪ್ತವಾಗಿರುವಂತಹ ಕಲೆಯನ್ನ ಅದನ್ನ ಪ್ರಕಟಿಸುವುದರ ಮೂಲಕ ಈಗಾಗಲೇ ಒಂದು ಕನ್ನಡದ ರಾಯಭಾರಿ ಆಗಿದ್ದಾರೆ, ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಾರೆ ಅವರು ಮಸ್ಕತ್ನಲ್ಲಿ. ನಾವು ಅವರ ಸುದ್ದಿಯನ್ನ ಆಗಾಗ ಪ್ರಕಟಿಸ್ತಾನೆ ಇರ್ತೀವಿ. ಅಂತ ಈ ದಂಪತಿಗಳು ಈ ಒಂದು ಒಳ್ಳೆಯ ಕಾರ್ಯದ ಹಿಂದೆ ನಿಂತು ಇದನ್ನ ಸಾಕಾರಗೊಳಿಸಿಕೊಂಡಿರುವಂಥದ್ದು ನನಗೆ ನಿಜಕ್ಕೂ ಕೂಡ ಅತ್ಯಂತ ಸಂತೋಷವನ್ನ ತಂದುಕೊಟ್ಟಿದೆ. ನಾನು ರಾಮ್ಕಿಯವರಿಗೆ, ಕವಿತಾ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಎಲ್ಲರೂ ನೆರೆದಿದ್ದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಾನು ವಿಶ್ವೇಶ್ವರ ಭಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದೇ ಅಂತಲ್ಲ, ನಾನು ಸುಮಾರು ಕಡೆ ಕೇಳಿದ್ದೀನಿ, ಎಲ್ಲಾದರೂ ಪುಸ್ತಕಾಲಯ ಮಾಡ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ ನಾನು ಸಂತೋಷವಾಗಿ ಕರೆದಿದ್ದ ತಕ್ಷಣ ಹೋಗ್ತೀನಿ ಅಂತ. ಅದೇ ಅವ್ರ ಗರಿಮೆ. ಯಾಕೆ ಅಂತಂದರೆ ಎಲ್ಲ ಅಕ್ಷರಗಳಿಂದ ಮಾಡಿರೋ ವಾಕ್ಯಗಳಿಂದ ಒಳಗೊಂಡಿರೋಂಥದ್ದು ಆ ಪುಸ್ತಕದಿಂದ ಬರುವಂಥದ್ದು ಜ್ಞಾನ. ವಿದ್ಯೇನ ನ ಚೋರಹಾರ್ಯಂ ನ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳ್ತೀವಿ. ಸೊ ಕಳ್ಳರು ಕಿತ್ಕೊಳ್ಳೋಕ್ಕಾಗಲ್ಲ, ಕದಿಯೋಕ್ಕಾಗಲ್ಲ, ರಾಜ ಕಿತ್ಕೊಳ್ಳೋಕ್ಕಾಗಲ್ಲ. ಎಲ್ಲರೂ ನಾವು ಹಂಚಿದಷ್ಟು, ಬೇರೆ ಎಲ್ಲ ದುಡ್ಡು ಕಾಸು ಹಂಚಿದ್ರೆ, ನಮ್ಮ ಹತ್ರ ಇರೋ ಪದಾರ್ಥ ಹಂಚಿದ್ರೆ ಕಡಿಮೆ ಆಗೋಗುತ್ತೆ. ಆದರೆ ವಿದ್ಯೆ ಅನ್ನೋದು ಹಂಚಿದಷ್ಟು ಹೆಚ್ಚಾಗತ್ತೆ ನಮಗೆ. ನೀವೊಬ್ರಿಗೆ ಪಾಠ ಹೇಳ್ಕೊಟ್ರೆ ಅದು ನಿಮ್ಮ ಹತ್ರ ಜಾಸ್ತಿ ಜ್ಞಾಪಕ ಉಳಿಯುತ್ತೆ, ಹೆಚ್ಚು. ಅದರಿಂದ ಈಗ ನಾವು 3 ದೀಪ ಹಂಚಿದ್ದು ಕಾರಣನೂ ಅದೇ, ಒಂದು ಜ್ಞಾನ, ಭಕ್ತಿ, ವೈರಾಗ್ಯ ಅಂತ. ವೈರಾಗ್ಯ ಬರೋ ವಯಸ್ಸು ಅಂತಲ್ಲ, ಕೆಟ್ಟ ವಿಷಯಕ್ಕೆ ವೈರಾಗ್ಯ ಬಂದರೆ ಸಾಕು. ಈಗ ರೀಲ್ಸ್ ನೋಡೋದು, ತುಂಬ ಮೊಬೈಲ್ ನೋಡೋದು, ಅದಕ್ಕೆ ವೈರಾಗ್ಯ ಬೆಳೆಸ್ಕೊಂಡ್ರೆ ಬೇಕಾದಷ್ಟಾಯಿತು ಈ ವಯಸ್ಸಿನಲ್ಲಿ. ಆ್ಯಂಡ್ ಭಕ್ತಿ ಅನ್ನೋದು ಯಾಕೆ ಮುಖ್ಯ ಅಂತಂದರೆ, ತಂದೆ ತಾಯಿಗಳ ಮೊದಲು ಅವರೇ, ಅಮ್ಮ ಎಸ್ಪೆಷಲಿ, ಅದರಿಂದ ತಾಯಿ ಹತ್ರ ಫಸ್ಟ್ ದೀಪ ಹಚ್ಚಿದ್ದು ಅಲ್ವಾ, ಅವರಿಂದನೇ ನಾವು ಹೊರಗೆ ಬಂದಿರೋದು ಈ ಪ್ರಪಂಚಕ್ಕೆ. ಸೊ ತಂದೆ ತಾಯಿಗಳ ಮೊದಲು, ನಂತರ ಗುರುಗಳ ಬದಲು. ಆ ಗುರುಗಳಿಗೆ, ತಂದೆ ತಾಯಿಗಳಿಗೆ ಭಕ್ತಿ ಇಟ್ಕೊಳ್ಳೋದು, ಆ ಭಕ್ತಿ ಮುಖ್ಯ ಈ ನಿಮ್ಮ ವಯಸ್ಸಿಗೆ. ಜ್ಞಾನದಕ್ಕೆ ಕಲಿಯೋದಕ್ಕೆ ವಯಸ್ಸೇ ಇಲ್ಲ. ಹುಟ್ಟಿದ ಮಗುವಿನಿಂದ ನಾವು ಕಲಿಬೋದು, ಕೊನೇ ದಿನ ಇನ್ನೇನು ಆಗೋಗ್ತಿದೆ ಅನ್ನೋ ವೃದ್ಧರವರೆಗೆ ಎಲ್ಲರ ಹತ್ರ ಕಲಿಯೋವಂಥದ್ದು ಇದ್ದೇ ಇರುತ್ತೆ. ಕಲಿಯೋ ಮನಸ್ಸು ನಮಗಿರಬೇಕು ಅಷ್ಟೇ. ಸೊ
ಈ ತಮೋಜ್ಞ ಯಾತಕ ಹಾಗಾದರೆ ಅಂತಂದರೆ ಕತ್ತಲಿಂದ ಬೆಳಕಿನ ಕಡೆಗೆ ಅಂತ ಅವ್ರು ಹೇಳಿದ ಹಾಗೆ ತಮಸೋಮ ಜ್ಯೋತಿರ್ಗಮಯ ಅಂತ. ಎಲ್ಲರೂ ದೇವ್ರು ಇದ್ದಾನೆ ಅಂತ ಹೇಳ್ತಾರೆ. ನಾವು ಕಾಣಿಸ್ಕೊಳ್ಳೋಂಥ ದೇವರು ನಮಗೆ ಕಾಣಿಸೋದು ಅಂದರೆ ಅಪ್ಪ ಅಮ್ಮ ಗುರುಗಳು. ಅದಕ್ಕಿಂತ ನಮಗೆ ಕಾಣಿಸ್ತಾ ಇರೋದು ಅಂದರೆ ನಾನು ನಂಬಿರೋ ದೇವರು ಸೂರ್ಯದೇವ, ಪ್ರತ್ಯಕ್ಷ ದೇವತಾ ಅಂತ ಸೂರ್ಯನನ್ನು ಹೇಳ್ಬೋದು. ಅದರಿಂದ ಸೂರ್ಯನ ನಮ್ದವ್ರಿಗೆ ಕಾಯಿಲೆ, ಒಂದು ಕಡೆ ಸೂರ್ಯ ಎಲ್ಲಿ ಯಾವ್ಯಾವ ದೇಶದಲ್ಲಿ ಬರಲ್ಲ, ಕಾಯಿಲೆಗಳು ಜಾಸ್ತಿ ಅಂತ ಹೇಳ್ತಾರೆ. ಅಂಥ ಸೂರ್ಯನ ಹೆಸರು ತಗೊಂಡು ಹಾಗಾಗಿ ಎಲ್ಲರಿಗೂ ಬೆಳಕನ್ನು ಕೊಡ್ತಿರೋ ನಿಂಗೆ ನಮಸ್ಕಾರ ಮಾಡ್ತಾ ತಮೋಜ್ಞ ಅಂತ ಫೌಂಡೇಶನ್ನು ಅಂತ ಹೆಸರಿಟ್ಟಿದ್ದ ಕಾರಣ ತಮೋಜ್ಞ. ಅದು ನಂಗೆ ಸೂರ್ಯ ನಮಸ್ಕಾರದಲ್ಲಿ ತುಂಬ ನಂಬಿಕೆ. ಅದು ರಾಜಾಸನ, ಇಡೀ ದೇಹದ ಎಲ್ಲ ಕಾಯಿಲೆಗಳನ್ನು ಅದು ನಿವಾರಿಸೋ ಶಕ್ತಿ ಇರುತ್ತೆ. ಈ ಮಕ್ಳಿಗೂ ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಹಳ್ಳಿನಲ್ಲಿ. ಅದು ಒಂದು ಕಾರಣ ತಮೋಜ್ಞ ಅಂತ ಹೆಸರಿಡೋಕ್ಕೆ. ತಮೋಜ್ಞ ಏನೇನು ಮಾಡುತ್ತೆ ಅಂತ, ಮೊದಲನೇದಾಗಿ ವಿದ್ಯಾ ಕೊಟ್ಟರೆ ಆಮೇಲೆ ಮಿಕ್ಕಿದ್ದೆಲ್ಲ ತಾನೇ ವಿದ್ಯಾ ದದಾತಿ ವಿನಯಂ ವಿನಯಾತ್ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಸುಖಂ. ಧನ ಸಿಗತ್ತೆ, ಒಳ್ಳೆ ಕೆಲಸ ಸಿಕ್ಕತ್ತೆ, ಧನ ಸಿಗತ್ತೆ. ಯಾವಾಗ ನಿಮಗೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿರುತ್ತೆ, ಅಧರ್ಮ ಮಾಡಬೇಕು ಅನ್ನೋ ದಾರಿ ಇಲ್ಲ. ಹಂಗಂದು ದುಡ್ಡು ಇಲ್ಲದೆ ಇರೋರು ಮಾಡ್ತಾರೆ ಅಂತಲ್ಲ, ಮಾಡೋಕ್ಕೆ ಚಾನ್ಸ್ ಒಂದು ಇರ್ಬೋದು ಅಂತ, ದುಡ್ಡಿದ್ದವರು ಮಾಡ್ಬೋದು. ಎರಡು ಸ್ಟೇಟ್ಮೆಂಟ್ ಇದೆ, ಬಟ್ ಸುಭಾಷಿತದ ಅರ್ಥ ಹೇಳಿದೆ ನಾನು. ಸೊ ಹಾಗಾಗಿ ಧರ್ಮವಾಗಿ ನಡೆಯೋದು ನಮ್ಮೆಲ್ಲರ ಗುರಿ ಆಗಬೇಕು. ಅದಕ್ಕೆ ವಿದ್ಯೆಗೆ ಮೊದಲು ಪ್ರಾಶಸ್ತ್ಯ, ಮಕ್ಕಳ ಓದಿಗೆ ಸಹಾಯ ಮಾಡೋದು ಒಂದು ನಮ್ಮ ತಮೋಜ್ಞ ಫೌಂಡೇಶನ್ ಅಂತಂದರೆ ಇಲ್ಲಿ ಹಲವಾರು ಜನ ಅಂತ ಇಲ್ಲ, ನಾನು ನಮ್ಮ ಮನೆಯವರು ಏನು ಮಾಡೋಕ್ಕಾಗತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನೊಂದು ಆರೋಗ್ಯವೇ ಭಾಗ್ಯ, ಆದ್ದರಿಂದ ಯಾರಿಗಾರು ಆರೋಗ್ಯ ಸಮಸ್ಯೆ ಇರೋದ್ರಲ್ಲಿ ಸೊ ಅಂಥವ್ರನ್ನ ಅಂದರೆ ಈಗ ಎಷ್ಟೋ ಜನಕ್ಕೆ ಹೃದಯದ ಸಮಸ್ಯೆ ಇರೋರನ್ನ ನಾರಾಯಣ ಹೃದಯಾಲಯದಲ್ಲಿ ನಮ್ಮ ಡಾಕ್ಟರ್ಸು ಆರೋಗ್ಯ ತಪಾಸಣೆ ಮಾಡಿ ಆಪ್ರೇಷನ್ಸಿಗೆ ಶಸ್ತ್ರಚಿಕಿತ್ಸೆಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಅದನ್ನು ಕಳಿಸೋ ಜವಾಬ್ದಾರಿ ನಾವು, ನಮ್ಮ ಕೈಲಾದ ಸಹಾಯ ಮಾಡೋ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ. ನಾನು ನಮ್ಮ ಮನೆಯವರು ಮೇನ್ಲಿ ಎಲ್ಲದಕ್ಕೂ ಬೆನ್ನೆಲುಬು ಅವರು. ಏನಾರು ಹೇಳಿದ್ರೆ ಹ್ಞೂ ಅನ್ಬೇಕಲ್ವ, ಅದಕ್ಕೆ ಪೂರ್ತಿ ಅವರು ಸಹಕಾರ ಮಾಡಿರೋದು ಅದು ಒಂದು. ಆಮೇಲೆ ಇದು ಪುಸ್ತಕಾಲಯ ಎಗೇನು ಜ್ಞಾನಾರ್ಜನೆಗೆ ಅಂತ. ಆಮೇಲೆ ಹಳ್ಳಿ ಹೆಣ್ಮಕ್ಳಿಗೆ ಒಂದು ಆರೋಗ್ಯದ ಅವ್ರಿಗೆ ಮಹತ್ವ ಗೊತ್ತಿರಲ್ಲ. ಮುಖ್ಯವಾಗಿ ತಾಯಿಯಾದವಳಿಗೆ ಹಾಗೇನೆ, ಮನೆಯಲ್ಲಿ ಗಂಡನ ನೋಡು, ಮಕ್ಕಳನ್ನ ನೋಡು, ಅತ್ತೆ ಮಾವನ ನೋಡು, ತಂದೆ ತಾಯಿನ ನೋಡು, ನಿಂಗೆ ಏನು ಇಷ್ಟ ಅನ್ನೋದು ನಾವು ಮುಕ್ಕಾಲು ಗೃಹಿಣಿಯರೆಲ್ಲ ಮರ್ತೋಗಿದ್ದೀವಿ. ನಮ್ಗೆ ಏನಾರು ತಕ್ಷಣ ಏನಿಷ್ಟ ಅಂದರೆ ಗೊತ್ತಾಗಲ್ಲ, ಏನು ಯಜಮಾನ್ರಿಗೆ ಏನು ಇಷ್ಟ, ಮಕ್ಕಳಿಗೆ ಏನು ಇಷ್ಟ ಅಂದರೆ ಟಕ್ಕಂತ ಗೊತ್ತಾಗತ್ತೆ ನಮ್ಗೆ ಹೇಳೋಕ್ಕೆ. ಆ ಥರ ಇದ್ದಾಗ ಹಳ್ಳಿ ಹೆಣ್ಮಕ್ಳಿಗೆ ಇನ್ನೂ ಕಷ್ಟ, ಯಾಕೆಂದರೆ ಅವರು ಸಂಪಾದನೆನೂ ಮಾಡಿಕೊಡ್ಬೇಕಾಗತ್ತೆ. ಮನೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಅವ್ರುಗಳಿಗೆ, ಕುಡಿತದ ದಾಸರಾಗಿರ್ಬೋದು ಗಂಡಸರು, ಆ ಥರ. ಅದರಿಂದ ನಮ್ಮ ಈ ತೋಟಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ, ತೋಟನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅವ್ರ ಗಂಡ ಹೆಂಡತಿ, ಆ ಹೆಂಡತಿ ಒಳ್ಳೆ ಕಲೆಗಾರ್ತಿ. ಸೊ ಅವಳದ್ದು ಒಂದು ಪುಸ್ತಕ ಮಾಡಿಸಿದ್ದೀನಿ ನಾನು, ಎಲ್ಲ ನೀ ಬರ್ಕೊಡು ಅಂತ. ಅವಳಿಂದ ಒಂದು ಅಷ್ಟು ಹೆಣ್ಮಕ್ಳಿಗೆ ಈಗ ನೀವೆಲ್ಲ ತೊಗೊಳ್ಬೋದು, ಮನೆಗಳ ಮೇಲೆ ರಂಗೋಲಿ ಚಿತ್ರಗಳು ಮಾಡೋದು, ಈ ಪಾಟರಿ ಮೇಲೆ ಮಾಡೋದು, ಅದನ್ನು ನಾವು ಗಿಫ್ಟಾಗಿ ಕೊಡ್ಬೋದು ಅನ್ನೋರ ಥರ. ಅದು ನಂದು ಒಂದು ಇದು. ಆಮೇಲೆ ಈ ಮಕ್ಕಳು ಡೆಲಿವರಿ ಆದಮೇಲೆ ಬಾಣಂತಿರಿಗೆ ಅವರನ್ನು ಆರೋಗ್ಯ ನೋಡ್ಕೊಳ್ಳೋದು ಅವ್ರಿಗೆ ಗೊತ್ತಿರಲ್ಲ, ಎಷ್ಟೋ ಒದ್ದಾಡ್ತಾರೆ. ಆ ಟೈಮ್ನಲ್ಲಿ ನಿಮಗೆ ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ಆಮೇಲೆ ಅದು ತುಂಬ ಕಾಯಿಲೆಗಳಿಗೆ ಈಡಾಗುತ್ತೆ. ಎನಿ ಟ್ಯೂಮರ್ಸು ಅಥವಾ ಶುಗರು, BP ಎಲ್ಲ ಆ ಟೈಮ್ನಲ್ಲಿ ಡೆವಲಪ್ ಆಗಿದ್ದು ತುಂಬ ಅಗ್ರಿವೇಟ್ ಆಗುತ್ತೆ. ಸೊ ಅದಕ್ಕೆ ಆ ಹೆಣ್ಣು ಮಕ್ಕಳನ್ನು ನೋಡ್ಕೊಳ್ಬೇಕು ಅಂತ ಒಂದು ಆಸೆ ಇದೆ, ಮಾದಾಸೆ ಇದೆ. ನನಗೆ ಗೊತ್ತಿಲ್ಲ ಎಷ್ಟೆಷ್ಟು, ಒಂದೊಂದೇ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಪುಟ್ಟ ಹೆಜ್ಜೆ ಶುರು ಮಾಡಿದ್ದೀವಿ. ಆ್ಯಂಡ್ ಎಷ್ಟೋ ಜನ ವೃದ್ಧರನ್ನ ಮಕ್ಕಳಿಗೆ ನಾನು ಅದೊಂದೇ ಕೇಳ್ಕೊಳ್ಳೋದು, ಬಿಡಬೇಡಿ, ಅಪ್ಪ ಅಮ್ಮನ ಮಾತ್ರ ಬಿಡಬೇಡಿ. ಅಪ್ಪ ಅಮ್ಮನ ಸಮ ಯಾರೂ ಬರಲ್ಲ. ನೀವೆಲ್ಲ ಹೋಗ್ತಿರೋ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿ. ವಿದೇಶದಲ್ಲಿದ್ರೂ ವೀಸಾಗಳು ಮಾಡಿಸಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ. ಅವ್ರು ಹೋದ್ಮೇಲೆ ನಾವು ಹತ್ರ ಪ್ರಯೋಜನ ಆಗಲ್ಲ. ತುಂಬ ಮುಖ್ಯವಾದ ಪದಾರ್ಥ ತಂದೆ ತಾಯಿ. ಸೊ ಒಂಥರ ಒಂದು ಡಿಮೆನ್ಷಿಯಾ ಪೇಷಂಟ್ಸನ್ನು ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಮಕ್ಕಳು ಫಾರಿನಲ್ಲಿ ಇರ್ತಾರೆ, ಕೇರ್ ಟೇಕರ್ ನೋಡ್ಕೊಳ್ತಾರೆ ಅಂತಾರೆ. ನಂಗೆ ತುಂಬ ಹೊಟ್ಟೆ ಉರಿದೋಗುತ್ತೆ ಆ ಟೈಮ್ನಲ್ಲಿ. ಯಾಕೆಂದರೆ ಅವ್ರು ತಿಂದ್ರ ಅನ್ನೋದು ನಮ್ಮಷ್ಟು ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ತುಂಬ ಕೇರ್ ಟೇಕರ್ಸ್ ಒಳ್ಳೆಯವ್ರು ಇರ್ಬೋದು, ಆದರೆ ನಮ್ಮನ್ನು ಕೇರ್ ಟೇಕರ್ ಮೇಲೆ ಅಪ್ಪ ಅಮ್ಮ ಬಿಡಲಿಲ್ವಲ್ಲ, ಅವರೇ ನೋಡ್ಕೊಂಡ್ರಲ್ಲ. ಹಾಗೆ ಇದು ನಮ್ಮ ಧರ್ಮ ಅಲ್ಲ, ಕರ್ತವ್ಯ. ನಮಗೆ ಯಾವಾಗಲೂ ಹೇಳ್ತಾರೆ ಪಿತೃ ಕಾರ್ಯ ಮಾತ್ರ ಬಿಡಬಾರ್ದಂತೆ, ದೇವ್ರ ಕಾರ್ಯ ಬಿಟ್ಟರು ತಂದೆ ತಾಯಿಗಳಿಗೆ ಮಾಡೋ ಕಾರ್ಯ ಅಂತ ಬಿಡಬಾರ್ದು ಅಂತ. ಹಾಗೆ ಎಲ್ಲರ ಜೀವನದಲ್ಲಿ ಮೊನ್ನೆ ನಾನು ಒಂದು ಲೆಕ್ಚರ್ ಕೇಳ್ತಾ ಇದ್ದೆ, ಅದರಲ್ಲಿ ಹೇಳಿದ್ರು ಕೊಳಲಿನಲ್ಲಿ ಹಲವಾರು ತೂತುಗಳಿರುತ್ತೆ.
ಹಾಗೆ ನಮ್ಮ ಜೀವನದಲ್ಲಿ ತುಂಬ ಲೂಪ್ ಹೋಲ್ಸ್ ಇರುತ್ತೆ, ಅಂದರೆ ತುಂಬ ತೊಂದರೆಗಳು, ಅಪ್ಸ್ ಆ್ಯಂಡ್ ಡೌನ್ಸು ಎಲ್ಲ ಬರ್ತಾ ಇರುತ್ತೆ. ಆದರೆ ಆ ಕೊಳಲು ವಾದಕ ಆ ತೂತನ್ನು ಮುಚ್ಚಿನೇ ನಾದಾನ ನಿಮಗೆ ಕೊಡ್ತಾನಂತೆ. ಹಾಗೆ ನೀವು ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಆದಷ್ಟು ಸಾಲ್ವ್ ಮಾಡಿ, ನೆಪ ಹೇಳದೆ ನಂಗೆ ಆಗುತ್ತೆ ಅಂದರೆ ಖಂಡಿತ ಏನು ಬೇಕಾರಾಗುತ್ತೆ. ಇವತ್ತು ಇಂಥದ್ದು ತಿನ್ನಬೇಕು, ಇಂಥದ್ದು ಮಾಡಬೇಕು, ಇಷ್ಟು ಟಿ ವಿ ನೋಡಬೇಕು, ಇಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಬೇಕು, ಎಲ್ಲ ಈಗಿನ ಯುವಕರು ಮಕ್ಕಳು ಎಲ್ಲ ಮಾಡ್ತಾರೆ. ಹಾಗೆ ಒಳ್ಳೆ ಕೆಲಸನೂ ಇಷ್ಟು ಮಾಡ್ತೀನಿ, ದಿನಕ್ಕೆ ಒಂದು ಪುಸ್ತಕ ಓದ್ತೀನಿ, ಏನಾದರೂ ಒಂದು ಇಟ್ಕೊಳ್ಳಿ, ಒಂದು ದೇವ್ರ ನಮಸ್ಕಾರ ಮಾಡ್ತೀನಿ, ಒಂದು ವಯಸ್ಸಾದವ್ರಿಗೆ ಏನಾರು ಸಹಾಯ ಮಾಡ್ತೀನಿ, ಏನು ಬೇಕಾದರೂ ನಮಗೂ ಇದೇ ಹೇಳ್ಕೊಟ್ಟು ಬೆಳೆಸಿದ್ರು. ಅದನ್ನು ಎಲ್ಲರೂ ಮಾಡೋಣ. ಇದೆಲ್ಲ ಹೇಗೆ, ಇದೆಲ್ಲ ತಮೋಗ್ನಲ್ಲಿರೋ ಬೇಕಾದಷ್ಟು ಆಸೆಗಳು. ಬಟ್ ಈಗ ವಿದ್ಯಾರ್ಜನೆಗೆ ಸಹಾಯ ಮಾಡೋದು ಮತ್ತು ಆರೋಗ್ಯ ತಪಾಸಣೆಗೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋದು ಇದೆಲ್ಲ ಆಗಲೇ ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆಲ್ಲ ಸೋಲಾರ್ ದೀಪಗಳನ್ನು ಕೊಟ್ಟಿತ್ತು, ಸೊ ಓದೋಕ್ಕೆ ಸಹಾಯ ಆಗಲಿ ಅಂತ. ಹಾಗೆ ತುಂಬ ಚಿಕ್ಕ ಮಟ್ಟದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ಇನ್ನೊಂದು ಹೆಮ್ಮೆ ವಿಷಯ ಅಂತಂದರೆ, ನಮ್ಮ ಈ ಚಿಕ್ಕ ಮಟ್ಟಕ್ಕೆ ಕೈ ಜೋಡಿಸೋಕ್ಕೆ ಶ್ರೀಗಂಧ ಫೌಂಡೇಶನ್ನವರು ಮಕ್ಕಳದ ಪುಸ್ತಕಾಲಯಕ್ಕೆ ಅವರೂ ಪುಸ್ತಕಗಳನ್ನು ತಂದು ಕೊಟ್ಟಿದ್ದಾರೆ. ನಾವು ನಿಮಗೆ ತುಂಬ ಚಿರಋಣಿ. ಆ್ಯಂಡ್ ಹಾಗೆ ಕೆಲವರು ಬೆಂಗಳೂರಿಂದ ಇದಕ್ಕೆಲ್ಲ ತುಂಬ ಮುಂಚೆ ಮಸ್ಕಟ್ನವರು ಅವರೆಲ್ಲ ಬಂದಿರೋರು. ಮಸ್ಕಟ್ಟಲ್ಲಿ ಅವರೆಲ್ಲ ಕನ್ನಡ ಕ್ಲಾಸನ್ನು ಆರಂಭ ಮಾಡಿ ಕನ್ನಡದ ಮಹತ್ವ ತಿಳಿಸಿ ಅಲ್ಲಿ ಮಕ್ಕಳ ಕನ್ನಡನ ಕಲಿಸಿ, ಆಮೇಲೆ ಎಲ್ಲರೂ ಕನ್ನಡ ಇಂಗ್ಲೀಷ್ ಮೀಡಿಯಮು ಅನ್ನೋದು ಅಟ್ರಾಕ್ಷನ್ ತುಂಬ ಆಗಿದೆ. ನಿಜ, ನಾನೇ ಈಗ ಎಷ್ಟೋ ಇಂಗ್ಲೀಷ್ ಪದ ಇಷ್ಟು ಕಷ್ಟಪಟ್ಟರು ಬಳಸ್ತಾ ಇದ್ದೀನಿ, ಕ್ಷಮೆ ಇರಲಿ. ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ. ಕನ್ನಡದಲ್ಲಿ ಎಷ್ಟು ಮೇರು ಪರ್ವತಕ್ಕೆ ಏರ್ಬೋದು ಅಂತ ನಿಮ್ಮ ಮುಂದೆ ನಿಲ್ಲಿಸ್ಬಿಟ್ಟಿದ್ದೀವಿ. ಅವರೇ ನಮಗೆ ಮಾದರಿ. ಅವರು ಹಾಕಿದ ಹೆಜ್ಜೆ ನಾವು ಹೆಜ್ಜೆ. ಅವ್ರಿಗೆ ಯಾವ ಥರ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮೂರಲ್ಲಿ ಅವರು ಬಂದಾಗ ಅವರು ಸಮುದ್ರದ ಹತ್ರ ಎಲ್ಲರೂ ಆಮೆ ನೋಡೋದು ಯಾರಿಗೂ ಏನೂ ಅದಿಶಯ ಅಲ್ಲ. ಆಮೆ ಮೊಟ್ಟೆಯಿಂದ ಹೊರಗೆ ಬರೋದ್ರಲ್ಲಿ ಕೂರ್ಮಾವತಾರದವರೆಗೂ ಅವರು ತಲೆ ಯೋಚನೆ ಓಡಿದೆ. ಅದನ್ನು ಹೇಗೆ ಯಾವ್ಯಾವ ರೀತಿ ಅದನ್ನು ಎಲ್ಲೆಲ್ಲಿ ಕಂಪೇರ್ ಮಾಡ್ಬೋದು, ಯಾವುದಕ್ಕೆ ಹೋಲಿಸ್ಬೋದು ಅನ್ನೋದಕ್ಕೆ ಉಪಮೆಗಳನ್ನು ಕೊಟ್ಟು, ಅವ್ರು ಅಷ್ಟು ಚಿಕ್ಕ ವಿಷಯ ಅಂತ ನಾವು ಅಂದ್ಕೊಂಡಿದ್ದನ್ನು ಅದು ಎಷ್ಟು ಪ್ರಕೃತಿ ಎಷ್ಟು ಮುಖ್ಯ, ಹೇಗೆ ನಡೆಯುತ್ತೆ ಅನ್ನೋದನ್ನು ಬಿಡಿಸಿ ತೋರಿಸ. ಅಂದರೆ ಅವ್ರಿಗೆ ಒಂದು ಎಲೆ ನೋಡಿದ್ರೂ ಅವ್ರಿಗೇನೋ ಕಾಣಿಸುತ್ತೆ. ರವಿ ಕಾಣೋದನ್ನು ಕವಿ ಕಂಡ ಅನ್ನೋದು ನಮ್ಮ ವಿಶ್ವೇಶ್ವರ ಭಟ್ರಿಗೆ ನಾವು ಆಡೋ ಮಾತು. ನಾವು ಬೇರೆಯವರನ್ನು ನೋಡಿಲ್ಲ ಸರ್, ನಮಗೆ ನೀವೇ ರೋಲ್ ಮಾಡಲು. ನಿಮ್ಮ ವಾಯ್ಸಿಂದ, ನಿಮ್ಮ ಮಾತಿಂದ, ನಿಮ್ಮ ಬರವಣಿಗೆಯಿಂದ, ನಿಮ್ಮ ಆಚರಣೆಯಿಂದ, ನೀವು ನಿಮ್ಮ ತಾಯಿನ ನೋಡ್ಕೊಳ್ತಿರೋ ರೀತಿಯಿಂದ, ನಿಮ್ಮ ಸಂಸ್ಕಾರ, ಒಂದೊಂದು ವಿಷಯಕ್ಕೂ ನಾವು ತುಂಬ ಕಲಿತಾ ಇದ್ದೀವಿ ನಿಮ್ಮಿಂದ. ಹೆಜ್ಜೆ ಹೆಜ್ಜೆಗೆ ಕಲಿತಾ ಇದ್ದೀವಿ ಸರ್. ನೀವು ನಮ್ಗೆ ಯಾವಾಗಲೂ ಹೀಗೆ ಮಾದರಿಯಾಗಿರಬೇಕು. ನಿಮಗೆ ದೇವರು ಹೆಚ್ಚಿನ ಆರೋಗ್ಯ ಕೊಡಬೇಕು ಅಂತ, ಸಂಪತ್ತು ಕೊಡಬೇಕು. ಸೊ ಆ ಸಂಪತ್ತನ್ನು ನೀವು ಸುಮಾರು ಜನಕ್ಕೆ ಹಂಚ್ತೀರಾ. ನಿಮ್ಮ ಜ್ಞಾನದ ಸಂಪತ್ತನ್ನು ಹಂಚ್ತಾ ಇದ್ದೀರಾ. ನೀವು ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದು ಸಂಸಾರ ಜೊತೆ ನಮಗೆ. ಆ್ಯಂಡ್ ದೊಡ್ಡ ಸಂಸಾರನ ಬೆಳೆಸಿ ಅಂತ ನಮ್ಮ ಪ್ರಾರ್ಥನೆ. GVR ಅಣ್ಣನ ಬಗ್ಗೆ ನಾನು ಈ ಹಳ್ಳಿಲಿ ಏನೂ ಹೇಳೋದು ಬೇಕಾಗೇ ಇಲ್ಲ. ನಾನು ಕರೆಯೋದೇ GVR ಅಣ್ಣ. ತಂಗಿಗೆ ನಾನು ದೊಡ್ಡೋಳು, ಅವ್ರು ದೊಡ್ಡೋರ ನಂಗೆ ಗೊತ್ತಿಲ್ಲ, ಮೀಸ್ಲಿ ನಾನೇ ದೊಡ್ಡೋಳು ವಯಸ್ಸಲ್ಲಿ ಅಷ್ಟೇ. ಆದರೆ ಕೆಲಸದಲ್ಲಿ ಅವರು ದೊಡ್ಡವರು. ನಮ್ಗೆ ಒಂದೇ ಕೆಲಸ, ಅಲ್ಲಿಂದ ಒಂದು ವಾಟ್ಸಪ್ ಕಾಲ್ ಮಾಡಿಬಿಡೋದು, ಅಣ್ಣ ಈ ಥರ ಮಾಡಬೇಕು ಅಂತಿದೆ ಅಂದ್ಬಿಟ್ಟು ತಣ್ಣಗಿದ್ಬಿಡೋದು. ಅಷ್ಟೇ ನಮಗೆ ಗೊತ್ತಿರೋದು. ಮಿಕ್ಕಿದ್ದೆಲ್ಲ ಮಕ್ಳಿಗೆ ಹೇಳಿ ಕರ್ಕೊಂಡು ಬಂದು, ಆಯಿತು ನೀವು ಮಾಡಿರಿ, ಏನು ಹೇಳಿದ್ರು ನೀವು ಮಾಡಿರಿ, ನಾನು ಇಲ್ಲಿಂದ ನೋಡ್ಕೊತೀನಿ, ನೀವು ಮಾಡಿರಿ. ಅದು ನಾವು ಈ ಭೂಮಿ ಕೊಂಡ್ಕೊಂಡು ದಿನದಿಂದ ಇವತ್ತಿಲ್ಲಿ ಏನು ಸ್ಟ್ರಕ್ಚರ್ ಬಂದಿದೆ ಅಲ್ಲಿವರೆಗೂ 4 ಜನ ನಮ್ಮ ಕೆಲಸ ಮಾಡೋಕ್ಕೆ ಹುಡುಗರು ಬೇಕು ಅನ್ನೋದ್ರಿಂದ ಎಲ್ಲ ವಿಚಾರಕ್ಕೂ ಸಹಾಯ. ಈ ಮಕ್ಕಳು ಎಷ್ಟೋ ಜನದ ಮಕ್ಕಳು, ಎಷ್ಟೋ ಸಂಸಾರಕ್ಕೆ ಜೀವನ ಕೊಡ್ತಾ ಇರೋರು ಅವರೇ ಅಂತಂದರೆ ತಪ್ಪಾಗಲ್ಲ. ಅವರು BJP ಪಾರ್ಟಿಗೇ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ. ನಮ್ಮ ಹಳ್ಳಿ ಬೆನ್ನೆಲುಬು, ಎಲ್ಲದಕ್ಕಿಂತ ನಮ್ಮ ಹಳ್ಳಿ ಬೆನ್ನೆಲುಬು. ಇವರೆಲ್ಲ ನಮ್ಮ ಕರ್ನಾಟಕದ ಬೆನ್ನೆಲುಬುಗಳಾಗಿದ್ದಾರೆ. ಅಫ್ಕೋರ್ಸ್ ಪ್ರಧಾನಿವರೆಗೂ ಹೋಗಿದ್ದಾರೆ, ದೇಶವಿದೆ ಸುಪ್ರಸಿದ್ಧರು ಅಂತಾರಲ್ಲ ಹಾಗೆ. ನಂತರ ಕೋಟ್ಯಾಂತರ ಜನ ಅವ್ರ ಫ್ಯಾನ್ಸ್ ಇದ್ದಾರೆ, ನಾವು ಅದರಲ್ಲಿ ಒಬ್ಬರು ಅಷ್ಟೇ ಸರ್. ಅದಕ್ಕೆ ತುಂಬ ತುಂಬ ಸಂತೋಷ ನೀವು ಇಲ್ಲಿವರೆಗೂ ಬಂದಿದ್ದಕ್ಕೆ. ನಾವೆಲ್ಲರೂ ವಿ ಆರ್ ರಿಯಲಿ ಬ್ಲೆಸ್ಡ್. ಯಾಕೆಂದರೆ ಏನೋ ಒಂದು ಹಳ್ಳಿ ಕಾರ್ಯಕ್ರಮ ಚಿಕ್ಕದಾಗಿ ಮಾಡ್ತಾರೆ, ನಾನು ಅಲ್ಲಿಂದ ಬರಬೇಕಂತ ಒಂದು ಮಾತು ನಿಮ್ಮಂಥ ಮೇರು ವ್ಯಕ್ತಿತ್ವದವ್ರು ಯೋಚನೆ ಮಾಡದೆ ಇಲ್ಲಿವರೆಗೆ ಬಂದಿದ್ದೀರಾ, ನಿಮ್ಮ ದೊಡ್ಡ ಗುಣ. ನಾವು ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಬೆಂಗಳೂರಿಂದ ನಮಗಾಗಿ ಬಂದಿರೋರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಷ್ಟು ಧನ್ಯವಾದ ಅಂದ ತಕ್ಷಣ ಮನಸ್ಪೂರ್ವಕವಾಗಿ ಬಂದಿದ್ದ ಮಾತು ಅಂತ ಹೇಳ್ತಾ ಇದ್ದೀನಿ. ಅವ್ರ ಮಾತು ಇವಾಗ ಮುಖ್ಯ, ಅದಕ್ಕೆ ಅವ್ರಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ಶ್ರೀಗಂಧ